ಈಗೀಗ ಸೀರಿಯಲ್ ಡೈರೆಕ್ಟರ್ ಸ್ವಂತಿಕೆಯನ್ನೇ ಮರೆತು ಬಿಟ್ರ ಅನ್ನೋದು ವೀಕ್ಷಕರ ವಾದ. ಯಾಕಂದ್ರೆ ಈಗ ಸೀರಿಯಲ್ನಲ್ಲಿ ಬರೀ ಸಿನಿಮಾ ಸ್ಟೋರಿ ಲೈನ್ಗಳನ್ನೇ ಕಾಪಿ ಮಾಡ್ತಾ ಇದ್ದಾರೆ. ಇದೀಗ ಒಂದಾದ ಮೇಲೊಂದು ಸೀರಿಯಲ್ನಲ್ಲಿ ಸಿನಿಮಾ ಸ್ಟೋರಿ ಲೈನ್ಗಳನ್ನೇ ಬಳಸಿಕೊಳ್ಳಲಾಗ್ತಿದೆ. ಲಕ್ಷ್ಮೀ ನಿವಾಸದಲ್ಲಿ ಸೇವಂತಿ ಸಿನಿಮಾದ ಸ್ಟೋರಿ ಲೈನ್ ಬಳಸಿಕೊಳ್ಳಲಾಗಿತ್ತು. ಇದೀಗ ಅಣ್ಣಯ್ಯ ಸೀರಿಯಲ್ನಲ್ಲೂ ಪುನೀತ್ ರಾಜ್ಕುಮಾರ್ ನಟನೆಯ ಸಿನಿಮಾದ ಕಥೆಯನ್ನ ಬಳಸಿಕೊಳ್ಳಲಾಗಿದೆ. ಇದೀಗ ವೀಕ್ಷಕರು ಸೀರಿಯಲ್ ಟೀಮ್ ವಿರುದ್ಧ ಕಿಡಿಕಾರ್ತಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವ ಅಣ್ಣಯ್ಯ ಸೀರಿಯಲ್ ಸದ್ಯ ಮಹಾ ತಿರುವಿನ ಘಟ್ಟದಲ್ಲಿದೆ. ಇದೀಗ ಪಾರು ಮೆಡಿಕಲ್ ಕ್ಯಾಂಪ್ಗೆ ಅಂತ ಸಿಟಿಗೆ ಬಂದಿದ್ದಾಳೆ. ಶಿವು ಅವಳಿಗೆ ಸಾಥ್ ಕೊಟ್ಟಿದ್ದಾನೆ. ಪಾರು ಗೆಳತಿಯೊಬ್ಳು ಪಾರುಗೆ ಕಾಲ್ ಮಾಡಿ ಮೆಡಿಕಲ್ ಕ್ಯಾಂಪು ಇದೆ, ನೀನು ಬಾ ಅಂತ ಕರೆದಿದ್ದಾಳೆ. ಆದ್ರೆ ಪಾರು ಮೊದಲು ಕ್ಯಾಂಪ್ಗೆ ಬರೋದಕ್ಕೆ ಮನಸ್ಸು ಮಾಡೋದಿಲ್ಲ. ಆಮೇಲೆ ಶಿವು ಬಲವಂತಕ್ಕೆ ಮಣಿದು ಪಾರು ಹೊರಡ್ತಾಳೆ. ಇಲ್ಲೂ ಶಿವು ಬಳಸಿದ್ದು ಸಿದ್ಧಾರ್ಥ್ ಎಂಬ ಮಂತ್ರದಂಡವನ್ನ. ಶಿವು ಹೇಳ್ತಾನೆ, ನಿನಗೆ ಹೇಗಂದ್ರೂ ಸಿದ್ಧಾರ್ಥ್ನ ಹುಡುಕಬೇಕಲ್ಲ, ಹಾಗಾಗಿ ನೀನು ಈಗೊಮ್ಮೆ ಹೋಗಿ ಬಾ, ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳಿದ್ದಾನೆ. ಅವನ ಮಾತು ಪಾರುಗೆ ನಿಜ ಅನಿಸಿ ಅವಳು ಸಿಟಿಗೆ ಬಂದಿದ್ದಾಳೆ. ಆದ್ರೆ ಇಲ್ಲಿ ಶಿವು ಮಾತು ನಿಜ ಆಗುತ್ತೆ ಅಂತ ಸ್ವತಃ ಶಿವುಗೂ ಗೊತ್ತಿಲ್ಲ. ಇದು ಗೊತ್ತಿದ್ರೆ ಅವನು ಖಂಡಿತ ಪಾರುವನ್ನ ಸಿಟಿಗೆ ಹೋಗಲು ಬಿಡ್ತಿರ್ಲಿಲ್ಲ. ಯಾಕಂದ್ರೆ ಶಿವುಗೆ ಸಿದ್ಧಾರ್ಥ್ ಮಾಡಿರೋ ಮೋಸದ ಕತೆ ಗೊತ್ತು. ಆಲ್ರೆಡಿ ಡಾಕ್ಟರ್ ಒಬ್ರು ಸಿದ್ಧಾರ್ಥ್ ಅವಳಿಗೆ ಮೋಸ ಮಾಡಿರೋ ಕಥೆಯನ್ನ ಶಿವುಗೆ ಹೇಳಿದ್ದಾರೆ. ಆದ್ರೆ ಅದನ್ನ ಪಾರುಗೆ ಹೇಳಿದ್ರೆ ಆಕೆಗೆ ನೋವಾಗುತ್ತೆ ಅಂತ ಶಿವು ಸುಮ್ಮನಾಗಿದ್ದಾನೆ. ಇನ್ನೊಂದ್ ಕಡೆ ಪಾರು ಸಿದ್ಧಾರ್ಥ್ನ ಕತೆಗೆ ಫುಲ್ ಸ್ಟಾಪ್ ಇಡುವಂತ ಹಾಗೆ ತನ್ನ ತಂದೆ ಮತ್ತು ಅಣ್ಣನ ವಿರುದ್ಧವೇ ಪಾರು ಸಮರ ಸಾರುವಂತಹ ಸನ್ನಿವೇಶ ಬಂದಿದೆ. ಶಿವು ಜೊತೆ ಸಿಟಿಗೆ ಬಂದ ಪಾರು ಕಬ್ಬಿನ ಹಾಲು ಕುಡಿತಿರುವಾಗ ಅಲ್ಲೇ ಪಕ್ಕದಲ್ಲಿದ್ದ ಇನ್ನೊಬ್ಬನಿಗೆ ಕಾಲ್ ಬರುತ್ತೆ. ಕಾಲ್ ಬಂದ ತಕ್ಷಣ ಅವನು ಮಾತು ಆರಂಭಿಸುತ್ತಾನೆ. ಯಾರು? ಯಾವ ಸಿದ್ಧಾರ್ಥ್? ಏನ್ ಕೆಲಸ ಮಾಡೋದು? ಡಾಕ್ಟರ್ ಎಂದೆಲ್ಲ ಮಾತನಾಡ್ತಾನೆ. ಇದನ್ನ ಕೇಳಿ ಪಾರು ಶಾಕ್ ಆಗ್ತಾಳೆ. ಆದ್ರೆ ಅದು ತನ್ನ ಸಿದ್ಧಾರ್ಥ್ ಇರಬಹುದು ಅಂತ ಅವಳಿಗೆ ಅನುಮಾನ ಬಂದಿದೆ. ನಂತರ ಶಿವು, ಇಲ್ಲ ಪಾರು, ಅವ್ರು ಬೇರೆ ಯಾರೋ ಆಗಿರ್ತಾರೆ, ನೀನು ಕಬ್ಬಿನ ಹಾಲು ಕುಡಿ ಅಂತ ಅವಳ ಗಮನ ಬೇರೆಡೆಗೆ ಸೆಳೆಯುತ್ತಾನೆ. ಇದೇ ಟೈಮ್ನಲ್ಲಿ ಪಾರುಗೆ ಸಿದ್ಧಾರ್ಥ್ನ ತಂದೆ ಟೂ ವೀಲರ್ ನಲ್ಲಿ ಹೋಗ್ತಿರೋದು ಕಾಣುತ್ತೆ. ಸ್ನೇಹಿತೆಯೊಬ್ಬಳ ಸಹಾಯದಿಂದ ಅವರನ್ನ ಫಾಲೋ ಮಾಡ್ಕೊಂಡು ದೇವಸ್ಥಾನಕ್ಕೆ ಬಂದ್ರೆ ಅಲ್ಲೊಂದು ಮಹಾ ತಿರುವು ಅವಳಿಗಾಗಿ ಕಾದಿದೆ. ಸ್ವತಃ ಸಿದ್ಧಾರ್ಥ್ನ ತಂದೆಯೇ ತನ್ನ ಮಗನ ನೀಚ ಬುದ್ಧಿಯನ್ನ ಪಾರು ಮುಂದೆ ತೆರೆದಿಡುತ್ತಾನೆ. ಪಾರು ಅಣ್ಣ ಸಿದ್ಧಾರ್ಥ್ಗೆ ಹಣದ ಆಮಿಷ ಒಡ್ಡಿ ಆತ ಪಾರುವಿನಿಂದ ದೂರವಾಗುವ ಹಾಗೆ ಮಾಡಿರ್ತಾನೆ. ದುಡ್ಡಿಗಾಗಿ ತಾನು ಪ್ರೀತಿಸಿದ ಹುಡುಗಿಯನ್ನೇ ಮರೆಯೋ ಮಹಾವಂಚಕ ಸಿದ್ಧಾರ್ಥ್ ಅನ್ನೋದು ಈಗ ಪಾರುಗೆ ಗೊತ್ತಾಗಿದೆ. ಸೀರಿಯಲ್ ಕಥೆಯನ್ನು ಸರಾಗವಾಗಿ ಸಾಕ್ತಾ ಇದೆ. ಆದ್ರೆ ನಮ್ ವೀಕ್ಷಕರು ಒಂದಲ್ಲ ಒಂದು ತಪ್ಪನ್ನ ಹುಡುಕ್ತಾರೆ. ಇದೀಗ ಅಣ್ಣಯ್ಯ ಸೀರಿಯಲ್ ಸ್ಟೋರಿ ಲೈನ್ ಮಿಲನ ಸಿನಿಮಾದಿಂದ ಕದ್ದಿದ್ದು ಅಂತ ವೀಕ್ಷಕರು ಪತ್ತೆ ಹಚ್ಚಿದ್ದಾರೆ. ಅದರಲ್ಲೂ ನಾಯಕಿಗೆ ಅಷ್ಟೊಳ್ಳೆ ನಾಯಕ ಕಣ್ಣೆದುರಿಗಿದ್ರು ಅವಳು ಹಳೆ ಲವ್ ಹಿಂದೆ ಬಿದ್ದಿರ್ತಾಳೆ. ಆದ್ರೆ ಒಂದು ಹಂತದಲ್ಲಿ ಅವಳಿಗೆ ನಾಯಕನ ಸದ್ಗುಣ, ತಾನು ಪ್ರೀತಿಸಿದ ಹುಡುಗನ ದುರ್ಗುಣ ತಿಳಿಯುತ್ತೆ. ಸೀರಿಯಲ್ಗಳಲ್ಲಿ ಸಿನಿಮಾ ಲೈನ್ ಇರೋದು ಕಾಮನ್. ಎಷ್ಟೋ ಕಡೆ ಸಿನಿಮಾ ಕಥೆಯನ್ನೇ ಸೀರಿಯಲ್ ಮಾಡಿದ್ದೂ ಇದೆ. ಸದ್ಯ ಅಣ್ಣಯ್ಯದಲ್ಲಿ ಮಿಲನ ಸಿನಿಮಾದ ಒಂದೆಳೆ ತರಲಾಗಿದೆ. ಆದ್ರೆ ಮುಂದೈತೆ ಬೆಂಕಿ ಅಂತಿದ್ದಾರೆ ವೀಕ್ಷಕರು. ಯಾಕಂದ್ರೆ ಇದರಲ್ಲಿ ತಾನು ಪ್ರೀತಿಸಿದ ಹುಡುಗನ ಕೆಟ್ಟತನ ಪಾರುಗೆ ಗೊತ್ತಾಗುತ್ತೆ. ತನ್ನ ಅಣ್ಣ ಹಾಗೂ ಅಪ್ಪನ ನೀಚತನವೂ ತಿಳಿಯುತ್ತೆ. ಮುಂದೆ ಪಾರು ಇಡೋ ಹೆಜ್ಜೆಯೇ ಬೆಂಕಿ ತರ ಇದೆ ಅಂತ ಆ ಸೀನ್ಗಾಗಿ ವೀಕ್ಷಕರು ಎದುರು ನೋಡ್ತಿದ್ದಾರೆ. ನಮಸ್ಕಾರ.